ಜಿಲ್ಲಾಧಿಕಾರಿಗಳ ಜನಸಂಪರ್ಕ ಸಭೆ ನಡೀತಾ ಇತ್ತು. ಈ ಸಭೆಯಲ್ಲಿ ದೂರುಗಳ ಸುರಿಮಳೆಗಳೇ ಕಂಡುಬಂದಿದೆ. ಇನ್ನು ಅಧಿಕಾರಿಗಳಿಂದ ಬೇಸತ್ತು ದೂರುದಾರರು ವಿನೂತನವಾಗಿ ಪ್ರತಿಭಟನೆ ಮಾಡಿದ್ದಾರೆ. ಈ ಜನಸಂಪರ್ಕ ಸಭೆ ಜನರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಈ ಒಂದು ಸಭೆಯಲ್ಲಿ ಜಾಗಟೆ ಬಾರಿಸಿ ನೋವು ಹೇಳಿಕೊಂಡಂತ ದೂರುದಾರ ಗೋವಿಂದ ಗೋವಿಂದ, ಮೂಲಭೂತ ಸೌಕರ್ಯಗಳೇ ಗೋವಿಂದ, ಕಾಪಾಡಪ್ಪ ಗೋವಿಂದ ಅಂತ ಜಾಗಟೆ ಬಾರಿಸಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ದೂರುದಾರ. ಇನ್ನು ಅರ್ಜಿ ಜೊತೆಗೆ ಲಂಚದ ಹಣವನ್ನು ತಂದಂತ ಮತ್ತೊಬ್ಬ ದೂರುದಾರ. ತುರುವೇಕೆರೆಯಲ್ಲಿ ನಿನ್ನೆ ನಡೆದಂತ ಜನಸಂಪರ್ಕ ಸಭೆಯಲ್ಲಿ ಈ ಎಲ್ಲಾ ಘಟನೆಗಳು ನಡೆದಿವೆ. ಡಾಕ್ಯುಮೆಂಟ್ ನೋಡ್ಬೇಕು, ಆಮೇಲೆ ಸತ್ಯ ಅಂತ ಹೇಳ್ಬೇಕು. ಡಾಕ್ಯುಮೆಂಟ್ ಹೋದ್ರೆ ರೇ ನಾವು ಮುಖ್ಯಮಂತ್ರಿಗೆ ಬಂದಿದ್ದೀವಿ, ಬೆಳಗ್ಗೆ ಬರ್ತಾರೆ. ಅಲ್ಲಿ ನಮ್ಮೂರಲ್ಲಿ ಟೀ ಅಂಗಡಿ ಐತೆ, ಚಂದ ಕೊಡ್ದು ಬಿಡ್ತಾರೆ. ಒಂದು 10 ಜನ ಕರ್ಕೊಂಡ್ ಬರ್ತಾರೆ. ಏನ್ ಮಾಡ್ತಾರೆ, 4 ಜನ ಜೊತೆ ಸೈನ್ ಹಾಕತ್ತಾರೆ. ಎಲ್ಲ ಲೀಡರ್ ಕಡೆನೆ ಕೆಲಸ. ಸೈನ್ ಯಾವ್ದಾರಾಗಲ್ಲ ಅಂತ ಹೋಯ್ತಾರೆ ಗುರ್ರ ಅಂತ. ಈ ಮಾಡಿದ್ರೆ ಯಾರು ಸಾಯ್ಬೇಕು? ಜಮೀನಿಂದ ಜಮೀನಿನ ಪ್ರಾಬ್ಲಮ್ ಪ್ರಾಬ್ಲಮ್ ಕಾರಣ ಅದೇ ಹೇಳ್ಬೋದು ನೋಡೋಣ. ಇದು ಇನ್ನು ಮಿಸ್ ಮ್ಯಾಚ್ ಆಗಿದೆ, ಅದು ಪಾಣಿ ರೆಡಿ ಆಗಬೇಕು. ಇದಕ್ಕೋಸ್ಕರ 2 ವರ್ಷದಿಂದ ಅಲಿತಾ ಇದ್ದೀನಿ. AC ಆಫೀಸರ್ ಫೈಲ್ ಇದೆ, ಅಲ್ಲಿ AC ಆಫೀಸರ್ ಫೈಲ್ ಇದೆ. 2 ವರ್ಷ ಆದ್ಮೇಲೆ AC ಆಫೀಸಿಗೆ ಫೈಲ್ ಹೋಗಿದೆ. ಅಲ್ಲಿ ನವೀನ್ ಅಂದರು ಮತ್ತೆ ಕೇಶವ ಅಂದರು 20,000 ರೂಪಾಯಿ ಲಂಚ ಕೇಳ್ತಿದ್ದಾರೆ. 10,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದೀನಿ, ಅದಕ್ಕೂ ಆಗಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ಮೇಡಮ್ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹೇಮಂತ್. ಜನರು ತಮ್ಮ ಊರಿನ ಸಮಸ್ಯೆಗಳನ್ನ ಹೇಳ್ಕೊಳ್ಳೋದಕ್ಕೆ ಅಥವಾ ಭ್ರಷ್ಟ ಅಧಿಕಾರಿಗಳ ಬಗ್ಗೆ ಬಿಚ್ಚಿಡೋದಕ್ಕೆ ಇದ್ರಿಗಿಂತ ಸೂಕ್ತವಾದ ಸಭೆ ಮತ್ತೊಂದಿಲ್ಲ ಅನ್ಸುತ್ತೆ. ಏನೇನಾಯ್ತು ಸಭೆಯಲ್ಲಿ? ಏನಂತಂದ್ರೆ ಏನು ಜಿಲ್ಲಾಧಿಕಾರಿಗಳಾಗ್ಲಿ ಅಧಿಕಾರಿಗಳಾಗ್ಲಿ ಕಳೆದ 2 ವರ್ಷಗಳಿಂದಲೂ ಕೂಡ ಏನು ಸಾರ್ವಜನಿಕರ ಅಹವಾಲನ್ನು ಸ್ವೀಕರಿಸದೆ ಕೇವಲ ದಸರಾ ಕ್ರೀಡಾಕೂಟ ಈ ರೀತಿಯಾಗಿ ಕೆಲಸಗಳನ್ನ ಮಾಡ್ತಾ ಸಾರ್ವಜನಿಕರ ಏನು ಅಹವಾಲುಗಳಿದ್ವು ಅವನ್ನ ಸ್ವೀಕಾರ ಮಾಡಿಲ್ಲ ಅನ್ನೋ ಒಂದು ಆರೋಪ ಕೇಳಿಬಂದಿತ್ತು. ಈ ಒಂದು ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳು ಎಲ್ಲಾ ತಾಲೂಕುಗಳಲ್ಲೂ ಕೂಡ ಏನು ಜನಸಂಪರ್ಕ ಸಭೆಯನ್ನ ನಡೆಸಬೇಕು, ಅಲ್ಲಿ ಜನರ ಅಹವಾಲನ್ನು ಸ್ವೀಕರಿಸಬೇಕು ಅಂತ ಹೇಳಿದ್ರು. ಅದೇ ರೀತಿಯಾಗಿ ನಿನ್ನೆ ತುರುವೇಕೆರೆ ತಾಲೂಕಿನಲ್ಲಿ ಕೂಡ ಏನು ಜನಸಂಪರ್ಕ ಸಭೆಯನ್ನ ಮಾಡಿದ್ರು. ಈ ಒಂದು ಸಂದರ್ಭದಲ್ಲಿ ಏನು ಜನತೆ ಸಾಲು ದೂರುಗಳನ್ನ ತಗೊಂಡ್ಬಂದು ಜಿಲ್ಲಾಧಿಕಾರಿಗಳ ಜನಸಂಪರ್ಕ ಸಭೆಯಲ್ಲಿ ಭಾಗವಾಗಿರುವಂತದ್ದು. ಈ ಒಂದು ಸಂದರ್ಭದಲ್ಲಿ ADC ತಿಪ್ಪೇಸ್ವಾಮಿ ಅವರು ಮತ್ತೆ AC ಅವರಾಗಿರುವಂತ ಸಪ್ತಶ್ರೀ ಅವರು ಇಬ್ರು ಕೂಡ ಸ್ಪಾಟ್ ಅಲ್ಲಿ ಇದ್ದು ಏನು ಜನರ ಅಹವಾಲನ್ನು ಸ್ವೀಕಾರ ಮಾಡ್ತಾ ಇದ್ರು. ಈ ಒಂದು ಸಂದರ್ಭದಲ್ಲಿ ಸ್ಥಳೀಯವಾಗಿ ಏನು ತಂದೆ ಸಾವನ್ನಪ್ಪಿದ್ರು, ಜಡೆಯ ಗ್ರಾಮದ ಏನು ವ್ಯಕ್ತಿ ಇದ್ರು, ಅವ್ರಿಗೆ ತಂದೆ ಸಾವನ್ನಪ್ಪಿದ್ರು, ಅವರ ಪೂರ್ತಿ ವರ್ಷ ಖಾತೆಯನ್ನ ಮಾಡ್ಲಿಕ್ಕೆ ಕೂಡ ಒತ್ತಾಯವನ್ನ ಮಾಡಿ ಒಂದು ಅರ್ಜಿಯನ್ನ ಕಳೆದ 2 ವರ್ಷಗಳಿಂದಲೂ ಕೂಡ ನೀಡಿದ್ರು ಕೂಡ ಯಾವುದೇ ರೀತಿಯ ಕ್ರಮ ಆಗಿರ್ಲಿಲ್ಲ. ಏನಂತಂದ್ರೆ ಏನು ಕಂದಾಯ ಸಚಿವರು ಹೇಳ್ತಾರೆ ಪೂರ್ತಿ ವರ್ಷ ಖಾತೆಯನ್ನ 1 ವಾರದ ಒಳಗಡೆ ಮುಕ್ತಾಯವನ್ನ ಮಾಡ್ಕೊಡ್ತೀವಿ ಅಂತ ಹೇಳಿ. ಆದ್ರೆ ಕಿತ್ತೂರು ಭಾಗದಲ್ಲಿ ಏನು ಸುಮಾರು 2 ವರ್ಷ ಕಳೆದ್ರು ಒಂದು ಕೋಟಿ ವರ್ಷ ಖಾತೆ ಆಗ್ತಾ ಇಲ್ಲ ಅಂತ ಹೇಳಿ ಏನು ಜಾಗತೆಯನ್ನ ಪಡೆದು ಗೋವಿಂದ ಗೋವಿಂದ ಅಂತ ಹೇಳಿ ಏನು ಒಂದ್ ರೀತಿಯಾಗಿ ಹೇಳಿರುವಂತದ್ದು. ಅಲ್ಲಿ ಏನು ಯಾವ ರೀತಿಯಾಗಿ ಅಧಿಕಾರಿಗಳು ಏನು ಈ ರೀತಿಯ ಕೆಲಸವನ್ನ ಮಾಡ್ತಿದ್ದಾರೆ ಅನ್ನುವಂಥದ್ದು. ಮತ್ತೊಂದು ವಿಚಾರ ಅಂತಂದ್ರೆ ಏನು ಖಾತೆ ಬದಲಾವಣೆ ಮಾಡಿಕ್ಕೆ AC ಅವರಿಗೆ ನೀಡಿದಂತ ವ್ಯಕ್ತಿಯೊಬ್ರು ಸುಮಾರು 20,000 ಹಣವನ್ನ ಲಂಚವಾಗಿ ಕೇಳಿದ್ರಿಂದಾಗಿ AC ಕೇಸ್ ವರ್ಕರ್ ಹಣವನ್ನ ಕೇಳಿದ್ರು ಅನ್ನೋ ಒಂದು ಕಾರಣಕ್ಕೆ ಏನು ಜನಸಂಪರ್ಕ ಸಭೆಗೆ ಹಣವನ್ನ ಹಿಡಿದು ತಂದಿರುವಂತದ್ದು. ಏನು ನಾನು ಓಕೆ, ಥ್ಯಾಂಕ್ ಯು ಹೇಮಂತ್ ನಿಮ್ಮೆಲ್ಲ ಡೀಟೇಲ್ಸ್ಗೆ.